ಹೊನ್ನಾಬಾದ್ ಕೈಗಾರಿಕಾ ಪ್ರದೇಶಕ್ಕೆ ಲೋಕಾಯುಕ್ತ ದಿಢೀರ್ ಭೇಟಿ, ನಿಯಮ ಉಲ್ಲಂಘಿಸಿದ ಕಾರ್ಖಾನೆಗಳಿಗೆ ಸಂಕಷ್ಟ. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ಪಟ್ಟಣದ ಹೊರವಲಯದಲ್ಲಿರುವ ಕೈಗಾರಿಕಾ ಪ್ರದೇಶದ ಕಾರ್ಖಾನೆಗಳಿಂದ ವಾಯು ಮತ್ತು ಜಲಮಾಲಿನ್ಯ ಉಂಟಾಗಿ ಜನಜೀವನಕ್ಕೆ ತೀವ್ರ ತೊಂದರೆಯಾಗುತ್ತಿರುವ ಬಗ್ಗೆ ಸಾರ್ವಜನಿಕರಿಂದ ದೂರುಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ಕಲಬುರಗಿ ಲೋಕಾಯುಕ್ತ ಎಸ್ಪಿ ಸಿದ್ದರಾಜು ಎಸ್ ಅವರ ನೇತೃತ್ವದ ತಂಡ ಶುಕ್ರವಾರ ಕೈಗಾರಿಕಾ ಪ್ರದೇಶಕ್ಕೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿತು. ಕಾರ್ಮಿಕ ಇಲಾಖೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ತಹಶೀಲ್ದಾರ್, ಪುರಸಭೆ ಮುಖ್ಯಾಧಿಕಾರಿ ಹಾಗೂ ಡಿವೈಎಸ್ಪಿ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಜಂಟಿ ಕಾರ್ಯಾಚರಣೆ ನಡೆಸಿದ ಲೋಕಾಯುಕ್ತ ಎಸ್ಪಿ ವಿವಿಧ ಕಂಪನಿಗಳಿಗೆ ತೆರಳಿ ಅಲ್ಲಿನ ಕಾರ್ಯವೈಖರಿ ಹಾಗೂ ದಾಖಲೆಗಳನ್ನು ಪರಿಶೀಲಿಸಿದರು. ಪರಿಶೀಲನೆಯ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಲೋಕಾಯುಕ್ತ ಎಸ್ಪಿ ಸಿದ್ದರಾಜು ಎಸ್, ಅಧಿಕಾರಿಗಳ ಸಮ್ಮುಖದಲ್ಲಿ ಕೈಗೊಂಡ ಈ ಸ್ಥಳ ಪರಿಶೀಲನೆಯ ಪ್ರಮುಖ ಅಂಶಗಳನ್ನು ಹಂಚಿಕೊಂಡರು. ಈ ಕೈಗಾರಿಕಾ ಪ್ರದೇಶದ 18 ಕಾರ್ಖಾನೆಗಳನ್ನು ರೆಡ್ ಲಿಸ್ಟ್ ಅಲ್ಲಿ ಸೇರಿಸಲಾಗಿದೆ. 5 ಕಾರ್ಖಾನೆಗಳನ್ನು ಮಾತ್ರ ಗ್ರೀನ್ ಲಿಸ್ಟ್ ಪಟ್ಟಿಗೆ ಸೇರಿಸಲಾಗಿದೆ ಎಂದು ಮಾಹಿತಿ ನೀಡಿದರು. 24 ಕಾರ್ಖಾನೆಗಳನ್ನು ಆರೆಂಜ್ ಲಿಸ್ಟ್ ಅಲ್ಲಿ ಇರಿಸಲಾಗಿದೆ. ನೀರಿನ ಮಾದರಿ ಸಂಗ್ರಹ ಮತ್ತು ಉಲ್ಲಂಘನೆ ಪತ್ತೆ. ರೆಡಿಸನ್ ಕಾರ್ಖಾನೆಯ ಪಕ್ಕದಲ್ಲಿರುವ ಭಾವಿ ಸ್ಪ್ರಿಂಗ್ ಎಸ್ ಕಂಪನಿಯ ಬೋರ್ವೆಲ್ ಹಾಗೂ ಸ್ವಿಟಿಕ್ ಲ್ಯಾಬ್ ಬಳಿ ನೀರಿನ ಮಾದರಿಗಳನ್ನು ಸಂಗ್ರಹಿಸಲಾಗಿದ್ದು ಅವುಗಳನ್ನು ಪ್ರಯೋಗಾಲಯಕ್ಕೆ ರವಾನಿಸಲಾಗಿದೆ. ವರದಿ ಬಂದ ನಂತರ ಮುಂದಿನ ಕ್ರಮ ಕೈಗೊಳ್ಳಲಾಗುವುದೆಂದು ತಿಳಿಸಿದರು. 2 ಕಾರ್ಖಾನೆಗಳು ಪರಿಸರ ಮಾನದಂಡಗಳನ್ನು ಸಂಪೂರ್ಣವಾಗಿ ಗಾಳಿಗೆ ತೂರಿ ತ್ಯಾಜ್ಯ ವಿಲೇವಾರಿ ಮಾಡುತ್ತಿರುವುದು ಹಾಗೂ ಕೆಲವು ಕಾರ್ಖಾನೆಗಳು ವಿಪರೀತ ಹೊಗೆ ಸೂಸುತ್ತಿರುವುದು ಅಧಿಕಾರಿಗಳ ಗಮನಕ್ಕೆ ಬಂದಿದೆ. ಅಲ್ಲದೆ ಸ್ಥಳೀಯ ಮಾಣಿಕ್ ನಗರ ಗ್ರಾಮದ ಹಳ್ಳದಲ್ಲೂ ಕಾರ್ಖಾನೆಗಳ ರಾಸಾಯನಿಕ ತ್ಯಾಜ್ಯ ಮಿಶ್ರಣವಾಗಿರುವುದು ಮೇಲ್ನೋಟಕ್ಕೆ ಕಂಡುಬಂದಿದೆ. ವರದಿಯನ್ನ ಸಿದ್ಧಪಡಿಸಿ ಉಪ ಲೋಕಾಯುಕ್ತರ ಗಮನಕ್ಕೆ ತರಲಾಗುವುದು. ಅವರೇ ಮುಂದಿನ ಕಠಿಣ ಕ್ರಮ ಕೈಗೊಳ್ಳಲಿದ್ದಾರೆ. ಬರುವ 27ನೇ ತಾರೀಕಿನಂದು ಈ ಪ್ರಕರಣದ ವಿಚಾರಣೆ ಇದ್ದು ಅಷ್ಟರೊಳಗೆ ವರದಿಯನ್ನ ಸಲ್ಲಿಸಲಾಗುವುದೆಂದು ಲೋಕಾಯುಕ್ತ ಎಸ್ಪಿ ಸಿದ್ದರಾಜು ಎಸ್ ತಿಳಿಸಿದರು. ಜೆಕೆ ನ್ಯೂಸ್ ಕನ್ನಡ, ಹುಮ್ನಾಬಾದ್. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ಕಾರ್ಖಾನೆಗಳನ್ನ ರೆಡ್ ಲಿಸ್ಟ್ ಅಲ್ಲಿ ಹಾಕಿದ್ದಾರೆ. ಮತ್ತೆ ಒಂದ್ ನಿಮಿಷ 24 ಕಾರ್ಖಾನೆಗಳನ್ನ ಆರೆಂಜ್ ಲಿಸ್ಟ್ ಅಲ್ಲಿ ಹಾಕಿದ್ದಾರೆ. ಮತ್ತೆ 5 ಕಾರ್ಖಾನೆಗಳನ್ನ ಗ್ರೀನ್ ಲಿಸ್ಟ್ ಅಲ್ಲಿ ಹಾಕಿದ್ದಾರೆ. ನಾವು ಪ್ರಯಾರಿಟಿ ಈ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಮತ್ತೆ ಈ ತಾಲೂಕಿಗೆ ಸಂಬಂಧಪಟ್ಟಂತ ಡಿಇಒ ಡಿಸ್ಟ್ರಿಕ್ಟ್ ಎನ್ವಿರಾನ್ಮೆಂಟಲ್ ಆಫೀಸರ್ ಏನಿರ್ತಾರೆ ಅವರು ಮತ್ತೆ ಎಸಿ ಅವರು, ತಹಶೀಲ್ದಾರ್ ಅವರು, ಇವರುಗಳ ಸಮ್ಮುಖದಲ್ಲಿ ಅದೇ ರೀತಿ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್, ತಾಲೂಕು ಎಕ್ಸಿಕ್ಯೂಟಿವ್ ಆಫೀಸರ್ ಇವ್ರನ್ನ ಕರ್ಕೊಂಡು ಹೋಗಿ ಲೇಬರ್ ಆಫೀಸರ್, ಲೇಬರ್ ಡಿಪಾರ್ಟ್ಮೆಂಟ್ ಎಲ್ಲಾ ವಿಭಾಗಗಳ ಅಧಿಕಾರಿಗಳು ಸಂಬಂಧಪಟ್ಟವರು ಕಾರ್ಖಾನೆಗಳಿಗೆ ಸಂಬಂಧಪಟ್ಟಂತ ಎಲ್ಲರನ್ನು ಕರ್ಕೊಂಡು ಹೋಗಿ ಸ್ಥಳ ಪರಿಶೀಲನೆ ಮಾಡಿ ವರದಿ ಸಲ್ಲಿಸಿ ಅಂತ ಅವ್ರಿಗೆ ಆದೇಶ ಕೊಟ್ಟಿದ್ರು. ಅವ್ರ ಸ್ಥಳ ಪರಿಶೀಲನೆ ವೇಳೆಯಲ್ಲಿ ಕರ್ನಾಟಕ ಲೋಕಾಯುಕ್ತ ಕಲಬುರಗಿ ಬೀದರ್ ಘಟಕದ ಎಸ್ಪಿ ಅವರು ಕೂಡ ಹಾಜರಿರ್ಬೇಕು ಅಂತ ಸೂಚನೆ ಕೊಟ್ಟಿದ್ರು. ಅದ್ರ ಪ್ರಕಾರ ನಾನು ಇವತ್ತು ಇವ್ರ ಜೊತೆ ಭಾಗವಹಿಸಿದೆ. ಇವತ್ತು ಬೆಳಗಿನಿಂದ ಇದುವರೆಗೂ ಕೂಡ 9 ರೆಡ್ ಕೆಂಪು ಪಟ್ಟಿಯಲ್ಲಿ ನಮೂದಿಸಿರುವಂತಹ 9 ಕಾರ್ಖಾನೆಗಳ ಸ್ಥಳಗಳಿಗೆ ನಾವು ಭೇಟಿ ಕೊಟ್ಟಿದ್ವಿ. ಒಂದು ಸ್ಪ್ರಿಂಗ್ ಐಸ್ ಅಂತ ಇನ್ನೊಂದು ಗ್ರೀನ್ ಲಿಸ್ಟ್ ಅಲ್ಲಿ ಬರ್ತದೆ, ಆ ಕಾರ್ಖಾನೆಗೂ ಭೇಟಿ ಕೊಟ್ಟಿದೆ. ಅದೇ ರೀತಿ ಈ 9 ಕಾರ್ಖಾನೆ ರೆಡ್ ಲಿಸ್ಟ್ ಅಲ್ಲಿರೋ ಕಾರ್ಖಾನೆಗಳ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಬಾವಿ ರೆಡಿಸನ್ ಲ್ಯಾಬ್ಸ್ ಅಂತ ಒಂದು ಕಾರ್ಖಾನೆ ಇದೆ, ಅದ್ರ ಪಕ್ಕ ಇರೋದು ಒಂದು ಬಾವಿ. ಮತ್ತೆ ಸ್ಪ್ರಿಂಗ್ ಐಸ್ ಅನ್ನುವಂತ ಒಂದು ಕಾರ್ಖಾನೆ ಇದೆಯಲ್ಲ, ಅದರ ಬಳಿ ಇರುವಂತ ಬೋರ್ವೆಲ್, ಅದು 2ರ ವಾಟರ್ ಸ್ಯಾಂಪಲ್ಸ್ ನ ಕಲೆಕ್ಟ್ ಮಾಡ್ಲಿಕ್ಕೆ ಮಧ್ಯಾಹ್ನ ನಮ್ಮ ಎನ್ವಿರಾನ್ಮೆಂಟ್ ಆಫೀಸರ್ ಅವ್ರಿಗೆ ತಿಳಿಸಿದ್ದೀನಿ. ಅವ್ರು ವಾಟರ್ ಸ್ಯಾಂಪಲ್ ಕಲೆಕ್ಟ್ ಮಾಡ್ತಾರೆ. ಅದನ್ನ ಕಲಬುರಗಿ ರಾಸಾಯನಿಕ ಪ್ರಯೋಗಾಲಯ ಕಳಿಸ್ಕೊಟ್ಟು ಅದನ್ನ ಟೆಸ್ಟ್ ಮಾಡಿ ಅದು ಏನು ಭೂಮಿಯಲ್ಲಿ ಸಿಗುವಂತ ನೀರಿನ ಇತರೆ ಸ್ವಚ್ಛ ನೀರಿನ ಏನು ಅದಕ್ಕೆ ಮಾಪನಕ್ಕೆ ಸರಿಯಾಗುತ್ತಾ, ಅದಕ್ಕೆ ಸರಿ ಇದೆ ಅನ್ನೋದನ್ನ ಅವ್ರು ವರದಿ ಕೊಡ್ತಾರೆ. ಅದೇ ರೀತಿ ಮತ್ತೆ ಈಗ ನಾವು ಈಗಷ್ಟೇ ಒಂದು ವಿಸಿಟ್ ಮಾಡಿದ್ವಲ್ಲ ಸ್ವಿಟಿಕ್ ಲ್ಯಾಬ್ ಅನ್ನುವಂಥದ್ದು, ಇದಕ್ಕೂ ವಿಸಿಟ್ ಮಾಡಿದೀವಿ. ಅದರಲ್ಲೂ ಕೂಡ ಸ್ವಿಟಿಕ್ ಲ್ಯಾಬ್ ಒಳಗಡೆ ಇರುವಂತಹ ಒಂದು ಬೋರ್ವೆಲ್ ಮತ್ತೆ ಸ್ವಿಟಿಕ್ ಲ್ಯಾಬ್ ಆಚೆ ಇರುವಂತಹ ಬೋರ್ವೆಲ್ ನಲ್ಲೂ ಕೂಡ ಅಂತರ್ಜಲ ಕಲುಷಿತ ಆಗಿದೆ ಇಲ್ಲವಾ ಅನ್ನೋದ್ರ ಬಗ್ಗೆ ಸ್ಯಾಂಪಲ್ಸ್ ತೆಗೆಯೋಕೆ ಹೇಳಿದೆ. ಸ್ಯಾಂಪಲ್ಸ್ ತೆಗೆದುಕೊಂಡು ಅದನ್ನ ಪರಿಶೀಲನೆ ಮಾಡಿ ಅದಕ್ಕೂ ಕೂಡ ವರದಿಯನ್ನ ಕೊಡ್ತಾರೆ ಅವರು. ಈವರೆಗೆ ನಾವು ಏನು ಭೇಟಿ ನೀಡಿದೀವಿ, ಈ ಕಾರ್ಖಾನೆಗಳಿಂದ ಬರುವಂತಹ ವೇಸ್ಟ್ ಏನ್ ಬರ್ತದೆ, ವೇಸ್ಟೇಜ್ ಮಟೀರಿಯಲ್, ಅದನ್ನ ಡಿಸ್ಪೋಸ್ ಮಾಡ್ಲಿಕ್ಕೆ ಒಂದು ರೀತಿ ರಿವಾಜ್ ಇದೆ, ನಿಯಮಾವಳಿ ಇದೆ.
ಆ ನಿಯಮಾವಳಿ ಪ್ರಕಾರ ಅವರು ಆ ವೇಸ್ಟ್ ಅನ್ನ ಡಿಸ್ಪೋಸ್ ಮಾಡ್ತಾ ಇದ್ದಾರೆ ಇದು ಇಲ್ವಾ ಅನ್ನೋದನ್ನು ಕೂಡ ನಾವು ಗಮನ ಹರಿಸಿ ನೋಡಿದ್ವಿ. ಆದ್ರೆ ಒಂದೆರಡು ಕಾರ್ಖಾನೆಗಳು ಅದ್ರ ವರದಿಯನ್ನ ನನ್ನ ಲೋಕಾಯುಕ್ತ ಮೊನ್ನೆ ಉಪಲೋಕಾಯುಕ್ತ ಅವ್ರು ಸಲ್ಲಿಸ್ತೀವಿ. ಒಂದೆರಡು ಕಾರ್ಖಾನೆಗಳು ಆ ಒಂದು ಎಲ್ಲ ಮಾನದಂಡಗಳನ್ನ ಗಾಳಿಗೆ ತೂರಿ ಸಾರ್ವಜನಿಕರ ಹಿತ ಕಾಪಾಡೋದ್ರ ಬದಲು ಅದು ಅವರಿಗೆ ಅನಾನುಕೂಲ ಆಗುವಂತ ರೀತಿಯಲ್ಲಿ ವೇಸ್ಟ್ ಡಿಸ್ಪೋಸ್ ಮಾಡಿದ್ದಾರೆ. ಅದು ನಮ್ ಗಮನಕ್ಕೆ ಬಂದಿದೆ. ಅದೇ ರೀತಿ ಕೆಲವೊಂದು ಕಾರ್ಖಾನೆಗಳಲ್ಲಿ ಚಿಮಣಿನಲ್ಲಿ ಬರುವಂತ ಹೊಗೆ ಏನಿದೆ ಮತ್ತೆ ಅದರಿಂದ ಎವಾಪರೇಟ್ ಆಗುವಂತ ಒಂದು ಕೆಮಿಕಲ್ ಸ್ಮೆಲ್ ಇದೆಯಲ್ಲ, ಅದು ಕಾರ್ಖಾನೆಗಳನ್ನು ದಾಟಿ ಆಚೆ ಬರುವಂತ ಕೂಡ ನಮ್ಮ ಗಮನಕ್ಕೆಲ್ಲ ಬಂದಿದೆ. ಈ ಬಗ್ಗೆ ಎನ್ವಿರಾನ್ಮೆಂಟ್ ಡಿಪಾರ್ಟ್ಮೆಂಟ್ ಅವರು, ನಾವು ಮತ್ತೆ ರೆವಿನ್ಯೂ ಅಥಾರಿಟೀಸ್ ಮತ್ತೆ ಜಡ್ಪಿ ಅಧಿಕಾರಿಗಳೆಲ್ಲ ಸೇರಿ ಒಂದು ಕ್ರೋಢೀಕೃತ ವರದಿಯನ್ನ ಮೊನ್ನೆ ಉಪಲೋಕಾಯುಕ್ತರವರಿಗೆ ಒಂದೆರಡು ದಿನದೊಳಗಡೆ ಸಲ್ಲಿಸ್ತೀವಿ. ಇದುವರೆಗೆ ಇದಿಷ್ಟು. ಅದಲ್ಲದೆ ಇಲ್ಲಿ ಮಾಣಿಕ್ ನಗರದಲ್ಲಿ 2 ಸ್ಥಳಗಳಿಗೆ ಭೇಟಿ ಕೊಟ್ಟಿದ್ದೀವಿ. ಅದೊಂದು ಆ ಇಂಡಸ್ಟ್ರಿಯಲ್ ಏರಿಯಾದಿಂದ ಬರುವಂತಹ ತ್ಯಾಜ್ಯ ಹಳ್ಳದಲ್ಲಿ ನೀರು ಜೊತೆ ಸೇರ್ಕೊಂಡು ಮಾಣಿಕ್ ನಗರದಲ್ಲಿ ಇರುವಂತಹ ಒಂದು ಸರ್ಕಾರಿ ಹಳ್ಳವನ್ನ ಕಲುಷಿತಗೊಳಿಸಿದೆ. ಮತ್ತೆ ಅದರಲ್ಲಿ ಅದೇ ಹಳ್ಳಕ್ಕೆ ಮುಂದೆ ಕಟ್ಟಿರುವಂತಹ ಒಂದು ಚೆಕ್ ಡ್ಯಾಮ್ ಕೂಡ ಒಡೆದಾಕಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ವರದಿ ಸಲ್ಲಿಸಲಿಕ್ಕೆ ನಾನು ಕೂಡ ಅವರಿಗೆ ಪತ್ರ ಬರೆದು ಪರಿಶೀಲನೆ ಮಾಡಿಸ್ತೀನಿ. ಇದಿಷ್ಟು ಇವತ್ತಾಗಿರುವಂತ ವಿಚಾರ. ಇವತ್ತು ನಾನು ಭೇಟಿ ಕೊಟ್ಟಂತ ಕಾರ್ಖಾನೆಗಳು, ಒಂದು ರಿಚ್ ಕೆಮಿಕಲ್ ಪ್ರೈವೇಟ್ ಲಿಮಿಟೆಡ್ ಅಂತ ಮೊದಲನೇದಾಗಿ ಹೋಗಿತ್ತು. ಆರ್ ಕೆಮಿಕಲ್ ಪ್ರೈವೇಟ್ ಲಿಮಿಟೆಡ್ ಅಂತ. ಅದಾದ ಬಳಿಕ ಸತ್ಯದೀಪ್ತ ಫಾರ್ಮಾಸ್ಯೂಟಿಕಲ್ಸ್ ಅಂತ ಆರ್ ಕೆಮಿಕಲ್ಸ್. ಅದಾದ್ಮೇಲೆ ಸತ್ಯದೀಪ್ತ ಫಾರ್ಮಾಸ್ಯೂಟಿಕಲ್ಸ್. KST ಫಾರ್ಮಾಸ್ಯೂಟಿಕಲ್ಸ್ ಅಂತ ಮೂರನೇದು ವಿಸಿಟ್ ಮಾಡಿದ್ವಿ. ಅದಾದ ಬಳಿಕ ವಿರೂಪಾಕ್ಷ ಆರ್ಗ್ಯಾನಿಕ್ಸ್ ಅಂತ ಒಂದೊಂದು ಕಾರ್ಖಾನೆಗೆ ವಿಸಿಟ್ ಮಾಡಿದ್ವಿ. ನಂಬರ್ 10 ನಂಬರ್ 2 ಕರ್ನಾಟಕ ಪೇಪರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಕಾರ್ಖಾನೆ, ಇದು ಪೇಪರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್, ಅದನ್ನು ಕೂಡ ವಿಸಿಟ್ ಮಾಡಿದ್ವಿ. ಅದಾದ ಬಳಿಕ ರ್ಯಾಡಿಸನ್ ಲ್ಯಾಬ್ಸ್ ಪ್ರೈವೇಟ್ ಲಿಮಿಟೆಡ್, ಸ್ಪ್ರಿಂಗ್ ಐಸ್ ಫ್ಯಾಕ್ಟರಿ ಅಂತ ಅದೊಂದು ವಿಸಿಟ್ ಮಾಡಿ ಅದ್ರಲ್ಲೂ ಕೂಡ ಬೋರ್ವೆಲ್ ಸ್ಯಾಂಪಲ್ಸ್ ತಗೊಳ್ಳೋಕೆ ಹೇಳಿದೆ. ಈ ಏನಿದೆ ಈ ಕರ್ನಾಟಕ ಪೇಪರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅನ್ನೋಂಥ ಕಾರ್ಖಾನೆ ಇದೆಯಲ್ಲ, ಅದ್ರ ಪಕ್ಕದ ಒಂದು ಖಾಲಿ ಜಾಗದಲ್ಲಿರುವಂಥ ಬಾವಿಯಲ್ಲಿ ಕಲುಷಿತವಾಗಿರೋ ನೀರು ಸ್ಟಾಕ್ ಆಗಿದೆ. ಅದ್ರ ಸ್ಯಾಂಪಲ್ಸ್ ತೆಗಿಲಿಕ್ಕೆ ಹೇಳಿದೆ. ಲಕ್ಷ್ಮೀ ದುರ್ಗಾ ಡ್ರಗ್ಸ್ ಅಂಡ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಲಕ್ಷ್ಮೀ ದುರ್ಗಾ ಡ್ರಗ್ಸ್ ಕೂಡ ವಿಸಿಟ್ ಮಾಡಿದ್ವಿ. ಅದು 5ನೇ ಸೀರಿಯಲ್ ನಂಬರ್ ಅಲ್ಲಿ ಇದೆ. ಅದಾದ ಬಳಿಕ ಕೋರೆ ಕೆಮಿಕಲ್ಸ್ ಅಂತ ಇದ್ರದ್ದು ಕೂಡ ವಿಸಿಟ್ ಮಾಡಿದ್ವಿ. ಈಗ ಸ್ವಿಟಿಕ್ ಲ್ಯಾಬ್ಸ್ ಪ್ರೈವೇಟ್ ಇಂಡಿಯಾ ಲಿಮಿಟೆಡ್ ಅದಕ್ಕೆ ಕೂಡ ನಾವು ವಿಸಿಟ್ ಮಾಡಿದ್ವಿ. ಅದಲ್ಲದೆ ಆನೆಕೊಳ್ಳ ಅಂತ ಇವ್ರು ಏನು ವೇಸ್ಟ್ ಮಟೀರಿಯಲ್ಸ್ ನ ಕಾನೂನು ಪ್ರಕಾರ ಒಂದು SOP ಇರ್ತದೆ, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್, ಅದ್ರ ಪ್ರಕಾರ ಡಿಸ್ಪೋಸ್ ಮಾಡದೆ ಯಾವುದೋ ಒಂದು ಹಳ್ಳದಲ್ಲಿ ಸುರಿತಾ ಇದ್ದಾರೆ ಅಂತ ಏನೋ ಪತ್ರಿಕಾ ಮಿತ್ರರು ನಮಗೆ ಮಾಹಿತಿ ಕೊಟ್ಟಿದ್ರು. ಆ ಮಾಹಿತಿ ಅನುಸಾರ ನಾವು ಅಲ್ಲಿಗೂ ಕೂಡ ಭೇಟಿ ನೀಡಿ ಅದನ್ನು ಪರಿಶೀಲನೆ ಮಾಡಿದ್ವಿ. ಅದು GPS ಫೋಟೋ ಮಾಡಿದ್ವಿ ಮತ್ತೆ ಅದಕ್ಕೆ ಸಂಬಂಧಪಟ್ಟ ವರದಿ ಕಳಿಸ್ತೀವಿ. ಅಲ್ಲಿ ನಿಜವಾಗ್ಲೂ ಡಿಸ್ಪೋಸ್ ಆಗಿರುವಂತಹ ಮಟೀರಿಯಲ್ ಸಂಬಂಧಪಟ್ಟಾಗಿ ಎನ್ವಿರಾನ್ಮೆಂಟ್ ಅವರು ಕೂಡ ಮುಂದಿನ ಕ್ರಮ ತೆಗೆದುಕೊಳ್ತಾರೆ. ಇದಿಷ್ಟು ಕಾರ್ಖಾನೆಗಳು. ಯಾವುದು ಭೇಟಿ ನೀಡಿದಾಗ ಆರ್ಕೆಮ್ ಪ್ರೈವೇಟ್ ಲಿಮಿಟೆಡ್ ಒಂದು, ಮತ್ತೆ ಸತ್ಯದೀಪ್ತ ಫಾರ್ಮಾಸ್ಯೂಟಿಕಲ್ಸ್, ಇದೆರಡು ಕಾರ್ಖಾನೆಯವರು ವೇಸ್ಟ್ ಡಿಸ್ಪೋಸಲ್ಸ್ ನ ಸರಿಯಾಗಿ ಮಾಡ್ತಾ ಇಲ್ಲ. ಮತ್ತೆ ಈ ಸತ್ಯದೀಪ್ತ ಕಾರ್ಖಾನೆಯವರು ಪರ್ ಡೇ ಅವ್ರು ಹೇಳಿದ ಪ್ರಕಾರ 1 to 1.5 MT ಮೆಟ್ರಿಕ್ ಟನ್ ತ್ಯಾಜ್ಯ ಉತ್ಪಾದನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ತ್ಯಾಜ್ಯವನ್ನು ಕೂಡ ಅವರು ಕಳೆದ 5 ತಿಂಗಳಿಂದ ಡಿಸ್ಪೋಸ್ ಮಾಡಿಲ್ಲ, ಅಲ್ಲೇ ಇಟ್ಕೊಂಡಿದ್ದಾರೆ. ಡಿಸ್ಪೋಸ್ ಮಾಡ್ಲಿಕ್ಕೆ ಕಲ್ಯಾಣ ಕರ್ನಾಟಕ ವೇಸ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್ ಯಾವ್ದೋ ಒಂದು ಸಂಸ್ಥೆ ಇದೆಯಂತೆ, ಎನ್ವಿರಾನ್ಮೆಂಟ್ ಇಂದ ಅಪ್ರೂವ್ ಆಗಿದೆ. ಈ ಡಿಸ್ಟ್ರಿಕ್ಟ್ ಎನ್ವಿರಾನ್ಮೆಂಟ್ ಇದೆ ಬೋರ್ಡ್ ಇಂದ. ಅವರು ಸರಿಯಾಗಿ ಕಾರ್ಯನಿರ್ವಹಿಸದೇ ಇರೋದ್ರಿಂದ ಆ ವೇಸ್ಟ್ ಹಾಗೆ ಅವ್ರ ಸ್ಟಾಕ್ ಅಲ್ಲಿ ಇಟ್ಕೊಂಡಿದ್ದಾರೆ ಅಂತ ತಿಳಿದು. ಮುಂದಿನ ಕ್ರಮ ಏನು ನಾವು ವಿಸಿಟ್ ಮಾಡಿದ್ದೀವಿ, ಇದಕ್ಕೆ ಸಂಬಂಧಪಟ್ಟಂಗೆ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಅವರವರ ಏನೇನು ಅಬ್ಸರ್ವ್ ಮಾಡಿದ್ರೆ ಎಲ್ಲವನ್ನು ಕೂಡ ಒಂದು ವರದಿ ರೂಪದಲ್ಲಿ ನಾವು ಅದನ್ನ ಸಿದ್ಧಪಡಿಸಿ ಮಾನ್ಯ ಉಪಲೋಕಾಯುಕ್ತರು ನಮ್ಗೆ ಏನು ಆದೇಶ ಕೊಟ್ಟಿದ್ದಾರಲ್ಲ ಅವ್ರಿಗೆ ಅದನ್ನ ಸಲ್ಲಿಸ್ತೀವಿ. ಮುಂದಿನ ಕಾರ್ಯವನ್ನು ಅವ್ರು ಜರುಗಿಸ್ತಾರೆ. ಮೇಲ್ನೋಟಕ್ಕೆ ಈ ಭಾಗದಲ್ಲಿ ಒಂದು ಏನು ಇಂಡಸ್ಟ್ರೀಸ್ ಇದೆಯಲ್ಲ ಅದರಿಂದ ಸ್ವಲ್ಪ ಅನಾಹುತ ಆಗ್ತಾ ಇದೆ. ಅದನ್ನ ಎನ್ವಿರಾನ್ಮೆಂಟ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟವ್ರು ನಿಯಂತ್ರಣ ಮಾಡಬೇಕು. ಅವ್ರು ಅದನ್ನ ಕ್ರಮ ಜರುಗಿಸ್ತಾರೆ. ಯಾವ ಟೈಮ್ ಬೌಂಡ್ ಏನಂತ ಅವರು ನಿಗದಿಪಡಿಸ್ತಾರೆ. ನನಗೆ ಸ್ಪಾಟ್ ವಿಸಿಟ್ ಮಾಡಿ ರಿಪೋರ್ಟ್ ಕೊಡಿ ಅಲಾಂಗ್ ವಿತ್ ತಾಲೂಕ್ ಆಫೀಸರ್ಸ್ ಅಂತ ಹೇಳಿದ್ದಾರೆ. ಹಾಗಾಗಿ ಅದನ್ನ ನಾವು ಮಾಡ್ತಾ ಇದ್ದೀವಿ. 1 ತಿಂಗಳೊಳಗಡೆ ಇದು ಕೊಡಬೇಕು ಅಂತ ಹೇಳಿದ್ರು. 27ನೇ ತಾರೀಕು ಇದು ಹಿಯರಿಂಗ್ ಇದೆ, ಅಷ್ಟರೊಳಗೆ ನಾವು ವರದಿ ಕೊಡ್ಬೇಕು.
ಸರ್ ಈಗ ಅದು ಇನ್ನೂ ಉಳಿದು 18 ರೆಡ್ ಲಿಸ್ಟ್ ಇರೋ ಕಾರ್ಖಾನೆಗಳು ಭೇಟಿ ಕೊಟ್ಟು ಅಲ್ಲಿರುವಂತ ಪರಿಶೀಲಿಸ್ಲಿಕ್ಕೆ ಆಗೋದಿಲ್ಲ. ಮತ್ತೊಂದು ದಿನಾಂಕವನ್ನು ನಾವು ಕೋರ್ಕೊಂಡು ಆ ದಿನಾಂಕ ನಾವು ವಿಸಿಟ್ ಮಾಡ್ತೀವಿ. ಆ ದಿನಾಂಕ ತಮ್ಗೆಲ್ಲ ತಿಳಿಸ್ತೀವಿ ಅವಾಗ ಬರೋರು ಅಂತ. ಅಷ್ಟು ಮಾಡಿ. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದಾಯಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.